ನಮಸ್ಕಾರ. ಇನ್ನು ಮುಂದಿನ ರಾಶಿ ಧನುರಾಶಿ. 2025 ವರ್ಷ ಧನುರಾಶಿಯವರಿಗೆ ಒಂದು ರೀತಿ ಹೆಚ್ಚು ಶುಭ ಫಲಗಳು, 60 ಭಾಗದಷ್ಟು ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು. ಪ್ರಾರಂಭದಲ್ಲಿ ಶನಿಯ ಬಲ ಇದೆ, ಗುರುಬಲ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಗುರುವಿನ ಬಲ ಇರುತ್ತೆ, ಶನಿಯ ಬಲ ಇಲ್ಲ. ಅಂದರೆ ಇರುವಂತಹ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಮುಂದುವರಿಯುವಂತಹ ಒಂದು ಸಾಧ್ಯತೆ. 3ರಲ್ಲಿ ರಾಹುವಿನ ಬಲವೂ ಕೂಡ ಪ್ರಾಪ್ತವಾಗಲಿದೆ. ಕರ್ಮಸ್ಥಾನದಲ್ಲಿದ್ದಂತಹ ಕೇತುವಿನ ಬಲ ಅನ್ನುವಂಥದ್ದು ತೊಂದರೆ ಅನ್ನುವಂಥದ್ದು. ಕರ್ಮಸ್ಥಾನದಲ್ಲಿ ಕೇತುವಿನ ತೊಂದರೆ ಧನುರಾಶಿಯವರಿಗೆ ಕೇತು ಒಂದಷ್ಟು ತೊಂದರೆಯನ್ನು ಉಂಟು ಮಾಡುತ್ತಾನೆ. ಅದೆಲ್ಲವೂ ಕೂಡ ನಿವೃತ್ತಿ ಆಗಲಿಕ್ಕಿದೆ ಅನ್ನೋದನ್ನು ತಿಳ್ಕೊಬೋದು. ಅಂದರೆ ಪ್ರಾರಂಭದಲ್ಲಿ ಸಪ್ತಮ ಸ್ಥಾನದಲ್ಲಿ ಗುರು ಬಂದಾಗ ಸಾಧಾರಣವಾಗಿ ಯಾರಿಗೆ ವಿವಾಹಾದಿಗಳಾಗಿರಲ್ಲ ಅಂಥವರಿಗೆ ವಿವಾಹ ಆಗುವಂತಹ ಸಾಧ್ಯತೆ. ಗುರುವಿನ ಬಲ ಅಂತಂದ್ರೆ ಅದು ಮಂಗಳ ಕಾರ್ಯ ನಡೆಯುವಂತಹ ಸಾಧ್ಯತೆ. ಫಸ್ಟು ಮಂಗಳ ಕಾರ್ಯ ಅಂದರೆ ಈ ಕಾಲಕ್ಕೆ ಬರೀ ವಿವಾಹ ಅಂತ ಸೀಮಿತ ಆಗಿದೆ. ವಾಸ್ತವವಾಗಿ ವಿವಾಹ, ಸಂತಾನ ಆಗುವಂಥದ್ದು, ಒಳ್ಳೆ ರೀತಿಯಾಗಿರುವಂಥ ಮನೆಯನ್ನು ತಗೊಳ್ಳುವಂಥದ್ದು ಇವೆಲ್ಲವೂ ಕೂಡ ಮಂಗಳ ಕಾರ್ಯ. ಗೃಹ ಪ್ರವೇಶಾದಿಗಳನ್ನು, ನಾಮಕರಣವನ್ನು ಮಾಡುವಂಥದ್ದು, ಮನೆಯಲ್ಲಿ ಈ ರೀತಿಯಾಗಿರುವಂಥ 4 ಜನಗಳನ್ನು ಸೇರಿಸಿ ಮಾಡುವಂತಹ ಪೂಜಾದಿಗಳು, ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಮಂಗಳ ಕಾರ್ಯವೇ. ಹಾಗಾಗಿ ಧನುರಾಶಿಯವರಿಗೆ ಮುಂದಿನ ಗುರುವಿನ ಸಂಚಾರ, ಶನಿಯ ಸಂಚಾರ ಆದ ನಂತರ ಚತುರ್ಥ ಸ್ಥಾನದಲ್ಲಿ ಶನಿಯ ಸಂಚಾರ ಆದಾಗ ಒಂದಷ್ಟು ಕುಟುಂಬದ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ, ಸುಖ ಹಾಳಾಗಿರುತ್ತೆ. ಆದರೆ 60ಕ್ಕಿಂತನೂ ಹೆಚ್ಚು ಭಾಗದಷ್ಟು ಗುರುವಿನಿಂದ ಪೂರ್ಣವಾಗಿರುವಂತಹ ರಾಶ್ಯಾಧಿಪತಿಯಾಗಿರುವಂತಹ ಗುರು ರಾಶಿಯ ಮೇಲೆ ಪೂರ್ಣ ದೃಷ್ಟಿಯನ್ನು, ಸಪ್ತಮ ಸ್ಥಾನದಲ್ಲಿ ಪೂರ್ಣ ಬಲವನ್ನು ಉಂಟು ಮಾಡ್ತಾನೆ. ಹಾಗಾಗಿ ಈ ಒಂದು ಬಲದ ಮುಂದೆ ರಾಶ್ಯಾಧಿಪತಿಯ ಬಲ ಇದ್ದಾಗ ನಮಗೆ ಬೇರೆ ಇನ್ನೂ ಗ್ರಹಗಳು ಇನ್ನೂ ಹೆಚ್ಚು ಅಶುಭದಾಯಕರ ಆಗಲ್ಲ. 9ರಲ್ಲಿ ಕೇತು ಇದ್ದಾನೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾರನ್ನಾರು ನಂಬಿ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡ್ರೆ ಕಷ್ಟ ಆಗತ್ತೆ. ನೀವು ಏನಾದರೂ ಸ್ವಾರ್ಥಕ್ಕೆ ಸಂಬಂಧಪಟ್ಟಿರೋ ಥರದ್ದು ಏನಾದರೂ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ಬೋದು. ಆದರೆ ದೇವರಿಗೆ ಭಕ್ತಿಯಿಂದ, ಆಧ್ಯಾತ್ಮಿಕತೆಯಿಂದ ನೀವೇನಾದರೂ ಮಾಡಬೇಕು ಅಂತಂದರೆ ಕಷ್ಟ ಆಗತ್ತೆ. 9ರಲ್ಲಿ ಕೇತು ಇರೋದ್ರಿಂದ ದಾನೋಪಾಸನ ಸೌಶೀಲ್ಯ ಗುರವು ನವಮಾದಮಿ ಅಂತ ಹೇಳುವ ರೀತಿಯಲ್ಲಿ ದಾನ, ಉಪಾಸನೆ ಇತ್ಯಾದಿಗಳನ್ನು ಮಾಡುವಂಥದ್ದು ಸ್ವಲ್ಪ ಕಷ್ಟ. ತೀರ್ಥಯಾತ್ರೆಗೆ ಹೋಗಬೇಕು ಅಥವಾ ದೇವರ ದರ್ಶನಕ್ಕೆ ಹೋಗಬೇಕು, ಮನೆಯಲ್ಲಿ ಒಂದು ಪೂಜೆ ಮಾಡಬೇಕು, ಕಷ್ಟ. ಅದೇ ಒಂದು ಮದುವೆ ಆಗಬೇಕು ಅಥವಾ ಮಕ್ಕಳಿಗೇನಾರು ಒಂದು ಸಂಸ್ಕಾರ ಮಾಡಬೇಕು, ಮಕ್ಕಳಿಗೇನಾರು ಒಳ್ಳೇದಾಗಲಿ ಅಂತ ಮಾಡಬೇಕು ಅಂತಂದರೆ ಸುಲಭ ಆಗತ್ತೆ. ಆ ರೀತಿಯಾಗಿರುವಂಥ ಕಾಮ್ಯ ಕರ್ಮಗಳು ಅನ್ನುವಂಥದ್ದು ಸುಲಭ ಆಗತ್ತೆ. ಅದೇ ರೀತಿ ಭಕ್ತಿ ಅಥವಾ ಒಂದು ಅಲೌಕಿಕವಾಗಿರುವಂತಹ ಉದ್ದೇಶದಿಂದ ಮಾಡುವಂಥದ್ದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ನೋಡಿದ್ರೆ ಸ್ವಲ್ಪ ದ್ವಿಸ್ವಭಾವದ ರಾಶಿಯಾದ ಕಾರಣ ಸ್ವಲ್ಪ ಮಟ್ಟಿಗೆ ಅವರು ಕೂಡ ದ್ವಂದ್ವದ ರಾಶಿಯವರು. ಹಾಗಾಗಿ ಸಪ್ತಮದಲ್ಲಿ ಗುರು ಬಂದಾಗ ಚತುರ್ಥಾಧಿಪತಿಯಾಗಿ ಸಪ್ತಮಕ್ಕೆ, ಮತ್ತೆ ಚತುರ್ಥ ಸ್ಥಾನದಲ್ಲಿ ಗುರು ಬಂದಾಗ ಸ್ವಲ್ಪ ದ್ವಂದ್ವ ಮನಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ಅವರು ಸಮಸ್ಯೆಗಳನ್ನು ಉಂಟು ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಕಾಣಸಿಗತ್ತೆ. ಹಾಗಾಗಿ ಮಾನಸಿಕವಾಗಿರುವಂತಹ ಒಂದು ಹಿಡಿತವನ್ನು, ನಿಯಂತ್ರಣವನ್ನು ಮಾಡುವಂಥದ್ದು ತುಂಬ ಮುಖ್ಯ ಆಗತ್ತೆ. 4ನೇ ಸ್ಥಾನದಲ್ಲಿ ಶನಿ ಪೂರ್ಣವಾಗಿ ಅಶುಭನೂ ಅಲ್ಲ, ಪೂರ್ಣವಾಗಿ ಶುಭನೂ ಅಲ್ಲ. ಹಾಗಾಗಿ ಪೂರ್ಣವಾಗಿ ಅಶುಭ ಫಲಗಳು ಅನ್ನುವಂಥದ್ದು ಶನಿಯಿಂದ ಹೇಳಲಿಕ್ಕಾಗಲ್ಲ. ಒಂದು ಪಾರ್ಷಿಯಲ್ ಆಗಿರುವಂಥ ಅಶುಭ ಫಲಗಳನ್ನು ಕೊಟ್ಟರು ಕೂಡ ಹೆಚ್ಚಿನದಾಗಿ ಗುರು ಒಳ್ಳೆಯದನ್ನು ಮಾಡ್ತಾನೆ. ಚತುರ್ಥಾಧಿಪತಿ ರಾಷ್ಟ್ರಾಧಿಪತಿ ಆಗಿರುವಂತಹ ಕಾರಣ ಯಾರು ವಿವಾಹ ಮನೆಗಳನ್ನು ತಗೊಂಡಿಲ್ಲ ಅಂಥವರಿಗೆ ಮನೆ ತಗೊಳ್ಳುವಂತಹ, ಭೂಮಿಯನ್ನು ಖರೀದಿ ಮಾಡುವಂತಹ ಒಂದು ಯೋಗ ಅನ್ನೋಂಥದ್ದು ಪ್ರಾಪ್ತವಾಗತ್ತೆ. ಮತ್ತು ಅದರ ಜೊತೆಗೆ ಭೂಮಿ ವಿಚಾರದಲ್ಲಿ ಯಾವುದಾದ್ರು ಇತ್ಯರ್ಥ ಆಗಲಿಲ್ಲ ಅಂತಂದರೆ, ಅಥವಾ ಕುಟುಂಬದಲ್ಲಿ ಭೂಮಿ ವಿಚಾರ ಸಂಬಂಧವಾಗಿರುವಂಥ ಯಾವುದಾದ್ರು ಒಂದು ಲಿಟಿಗೇಷನ್ನು, ಆಸ್ತಿ ಬರಬೇಕಾಗಿದ್ದು, ಆಸ್ತಿ ವಿಚಾರದಲ್ಲಿ ಏನಾದ್ರು ಪಾಲ ಆಗಬೇಕು ಅನ್ನೋವಂಥದ್ದು ಏನಾರು ಇತ್ತು ಅಂತಂದರೆ ಅಂಥವ್ರಿಗೆ ಇದೆಲ್ಲವೂ ಕೂಡ ಮುಂದುವರಿಯುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈ ಒಂದು ವರ್ಷ ಪ್ರಾಪ್ತವಾಗಲಿದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ತೀರಾ. ಧನುರಾಶಿಯವರಿಗೆ ಆಯುರಾರೋಗ್ಯ ಐಶ್ವರ್ಯಗಳೆಲ್ಲವೂ ಕೂಡ ಪ್ರಾಪ್ತವಾಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಾಗಿರುವಂತಹ ಒಂದು ವಿದ್ಯೆಯನ್ನು ಕಲಿಬೇಕು, ಮುಂದೆ ಓದಬೇಕು, ಚೆನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಎಂತೂಸಿಯಾಸಮ್ ಅನ್ನುವಂಥದ್ದು ಕಾಣಸಿಗುತ್ತೆ. ಎಲ್ಲರಿಗೂ ಕೂಡ ಧನುರಾಶಿಯವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.